ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಕಂದಾಯ ಇಲಾಖೆ ಭೂಮಿಗೆ ಸಂಬಂಧಪಟ್ಟಿದ್ದು. ಬಹುಶಃ ಪ್ರತಿಯೊಬ್ಬನಿಗೂ ಕೂಡ ನನಗೆ 10 ಅಡಿ ಭೂಮಿ ಇದ್ರೆ ನನಗೆ ಸಮಾಧಾನ. ಬೆಂಗಳೂರಿನಲ್ಲಿ ಒಂದು 30-40 ಸೈಟ್ ಇದ್ರೆ ನನಗೆ ಸಮಾಧಾನ. ಭೂಮಿ ಬಹಳ ಪ್ರಾಮುಖ್ಯ ಅನ್ನೋದನ್ನ ಇವತ್ತು ಇಡೀ ಮನುಕುಲ ಅರ್ಥ ಮಾಡಿಕೊಂಡಿದೆ. ಕಂದಾಯ ಇಲಾಖೆ ನೂರಾರು ಸಾವಿರಾರು ವರ್ಷಗಳಿಂದ ಕಂದಾಯ ಇಲಾಖೆ ಇತಿಹಾಸವನ್ನ ನೋಡಿದ್ರೆ ಏನ್ಷಿಯಂಟ್ ಬ್ಯಾಬಿಲಾನ್ ನಿಂದ ಹಿಡಿದು ಇಲ್ಲಿಯವರೆಗೆ ಕಂದಾಯ ಇಲಾಖೆ ಕೆಲಸ ಮಾಡಿದ್ದ ಉಲ್ಲೇಖಗಳು ಬಹಳಷ್ಟಿದ್ದಾವೆ. ಮಹಾಭಾರತದಲ್ಲಿ ಭೀಷ್ಮ ದುರ್ಯೋಧನನಿಗೆ ಕಂದಾಯದ ಬಗ್ಗೆ ವಿವರಣೆ ಮಾಡಿರ್ತಕ್ಕಂಥ ಉಲ್ಲೇಖ ಕೂಡ ಇದೆ. ಇದೆಲ್ಲ ಇತಿಹಾಸ. ಆದ್ರೆ ಆಧುನಿಕ ಜಗತ್ತಿನಲ್ಲಿ ಆಧುನಿಕತೆ ಬರೋದಕ್ಕೆ ಪ್ರಾರಂಭ ಆದ ಮೇಲೆ ಕಂದಾಯವನ್ನ ವಸೂಲಿ ಮಾಡ್ತಕ್ಕಂಥ ರೀತಿಯಲ್ಲಿ ಭೂಮಿ ಮೇಲಿರುವಂತ ಆ ಭೂಮಿಗೆ ಕಂದಾಯವನ್ನ ಹಾಕಿ ಕಂದಾಯ ವಸೂಲಿ ಮಾಡ್ತಕ್ಕಂಥ ಪದ್ಧತಿಗಳು ಅನೇಕ ರಾಜ ಮಹಾರಾಜರ ಕಡೆಯಿಂದ ಉಲ್ಲೇಖವನ್ನ ಮಾಡಿದ್ದಾರೆ. ಭಾರತದಲ್ಲಿ ಅಕ್ಬರ್ ಕಾಲದಿಂದ ಹಿಡಿದು ಎಲ್ಲ ರಾಜ ಮಹಾರಾಜರು ಕೂಡ ಕಂದಾಯವನ್ನ ಯಾವ ರೀತಿ ನಾವು ಶೇಖರಣೆ ಮಾಡಬೇಕು ಅನ್ನುವುದರ ಬಗ್ಗೆ ವ್ಯಾಖ್ಯಾನಗಳಿದ್ದಾವೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ 50% ಕಂದಾಯ ವಸೂಲಿ ಮಾಡ್ತಾ ಇದ್ರು. ಬಹಳ ಕಠಿಣವಾದಂತ ಕ್ರಮಗಳನ್ನ ಅವರು ತಗೊಳ್ತಾ ಇದ್ರು. ಅದಕ್ಕಾಗಿ ಇಡೀ ಜನಸಮುದಾಯ ಅವರ ವಿರುದ್ಧ ತಿರುಗಿ ಬೀಳ್ತಾ ಇತ್ತು, ಬ್ರಿಟಿಷ್ನವರ ವಿರುದ್ಧ. ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆಧುನಿಕವಾಗಿ ನೀವೆಲ್ಲ ಅನುಭವಿಸ್ತಿದ್ದೀರಿ, ಇಲಾಖೆಯಲ್ಲಿ ಕೆಲಸ ಮಾಡಿರೋರು ಇದ್ದೀರಿ, ಗೊತ್ತಿದೆ. ಪ್ರತಿಯೊಂದು ಜಮೀನಿಗೂ ಕೂಡ ನಕ್ಷೆಗಳನ್ನ ಮಾಡಿಟ್ಟಿದ್ದಾರೆ. ಅವತ್ತು ಯಾವ ಸೈಂಟಿಫಿಕ್ ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ದಂತ ಸೈಂಟಿಫಿಕ್ ಅವೈಲಬಿಲಿಟಿ ಮೇಲೆ ಅವರು ನಕ್ಷೆಗಳನ್ನು ಮಾಡಿಟ್ಟಿದ್ದಾರೆ. ಇವತ್ತಿಗೂ ನಾವು ಆ ನಕ್ಷೆನೇ ನೋಡ್ತೇವೆ. ನಾವು ಆ ನಕ್ಷೆಗಳನ್ನೇ ನೋಡಿ ನಾವು ಕೋಡಿ ಮಾಡೋದಕ್ಕೆ ಹೋಗ್ತೀವಿ. ಆದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಮಸ್ಯೆಗಳು ಲಕ್ಷಾಂತರ, ಸಾವಿರಾರು ಲಕ್ಷಾಂತರಗಳು ಉದ್ಭವ ಆಗಿದ್ದಾವೆ. ಇವತ್ತು ಅದನ್ನೆಲ್ಲ ಸರಿಪಡಿಸುವಂತ ಜವಾಬ್ದಾರಿ ಕಂದಾಯ ಇಲಾಖೆಗೆ ಬಂದಿದೆ. ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಸರಿಪಡಿಸುವ ಜವಾಬ್ದಾರಿ ಇದೆ. ಬಹಳಷ್ಟು ಜನ ಅಸಂತೋಷದಿಂದ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಕುಟುಂಬಗಳು ಹಾಳಾಗಿರೋದನ್ನ ನೋಡಿದ್ದೇವೆ. 10 ಅಡಿ ಜಮೀನು ನಂದನ್ನ ಅವನು ಒತ್ತಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ತೊಂದರೆಗಳಾಗಿದೆ, ಎಷ್ಟು ಕೋರ್ಟ್ ಕೇಸ್ಗಳಾಗಿದೆ. ಇವತ್ತಿಗೂ ನಾವು ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ಸವಾಲು ಏನಿದೆ ಇವತ್ತು ಅಂದ್ರೆ, ದಿ ಚಾಲೆಂಜ್ ಬಿಫೋರ್ ಅಸ್ ಇಸ್ ಟು ಕರೆಕ್ಟ್ ದೋಸ್ ಎರರ್ಸ್. ಈಗ ನಾವು ಮಾಡಲೇಬೇಕು. ಆಧುನಿಕವಾಗಿ ಮಾಡದೆ ಹೋದ್ರೆ ಇನ್ನು ಅದು ಹಾಗೆ ಮುಂದುವರೆದುಕೊಂಡು ಹೋಗುತ್ತೆ. ನಾನು ಅಂಕಿಅಂಶಗಳನ್ನ ನೋಡಿದೆ. ಲಕ್ಷಗಟ್ಟಲೆ ಇವತ್ತಿಗೂ ಪೌತಿ ಆಗ್ಲಿಲ್ಲ, ಆಕಾರ ಆಗ್ಲಿಲ್ಲ. ಕಂದಾಯ ಗ್ರಾಮಗಳನ್ನ ಡಿಕ್ಲೇರ್ ಮಾಡೋದಕ್ಕೂ ಕೂಡ ನಮಗೆ ಅನೇಕ ಗೊಲ್ಲರ ಹಟ್ಟಿಗಳು, ಆಡಿಗಳು ಅಥವಾ ಬೋವಿ ಹಟ್ಟಿಗಳು, ಈ ಸೆಟ್ಲ್ಮೆಂಟ್ಗಳು ಒಂದು ಹಳ್ಳಿಗೆ ಹೊಂದಿಕೊಂಡಂಗೆ ಇರ್ತಾವೆ. ಸಮಾಜದ ಕಾರಣಕ್ಕಾಗಿ ಅವರನ್ನ ಊರಿನ ಹೊರಗಡೆ ಇಟ್ಟಿದ್ದಾರೆ. ದಿಸ್ ಇಸ್ ಅನದರ್ ಸೋಷಿಯಲ್ ಈವಿಲ್ ವಿ ನೀಡ್ ಟು ಕರೆಕ್ಟ್. ಆ ಹಳ್ಳಿಗಳಿಗೆ ಯಾವುದೇ ರೀತಿಯ ಸವಲತ್ತು ಸರ್ಕಾರದ್ದು ಇಲ್ಲ. ಈಗ ನನ್ನ ಕ್ಷೇತ್ರದಲ್ಲೇ 25 ಗೊಲ್ಲರ ಹಟ್ಟಿಗಳಿವೆ.
ಆ 25 ಗೊಲ್ಲರಹಟ್ಟಿಗೆ ನಾವು ಯಾವುದೇ ಸರ್ಕಾರದ ಸವಲತ್ತನ್ನ ಕೊಡೋದಕ್ಕಾಗ್ಲಿಲ್ಲ, ಓನ್ಲಿ ಬಿಕಾಸ್ ದೇ ಆರ್ ನಾಟ್ ರೆವಿನ್ಯೂ ವಿಲೇಜಸ್, ಕಂದಾಯ ಗ್ರಾಮಗಳಲ್ಲ ಅವು. ಅದನ್ನ ಡಿಕ್ಲೇರ್ ಮಾಡೋದಕ್ಕೂ ಕೂಡ ಸರ್ಕಾರ 16 ವರ್ಷಗಳನ್ನ ತಗೊಳ್ತದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ತಪ್ಪುಗಳಾಗಿದ್ದಾವೆ ಅನ್ಸುತ್ತೆ. ಹಾಗಾಗಿ ಇವತ್ತು ಕಂದಾಯ ಇಲಾಖೆಯ ಜವಾಬ್ದಾರಿ, ಬಹಳ ದೊಡ್ಡ ಜವಾಬ್ದಾರಿ ಕಂದಾಯ ಇಲಾಖೆ ಮೇಲಿದೆ.